ಮೊದಲನೇದಾಗಿ ಹೇಳ್ಬೇಕು ಅಂದರೆ ಇವಾಗ ಎಲ್ಲರೂ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತಲ್ವಾ. ಇವಾಗ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಲ್ವಾ. ನಿಮಗೆ ಸೈನ್ಸ್ ಬಗ್ಗೆ ಒಂದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಇವಾಗ ವೆಬ್ಕಾಸ್ಟಿಂಗ್ ನಾವು ಓದ್ತಿದ್ದಾಗ ಇವಾಗ ನಾವು ಓದೋ ಫಸ್ಟ್ ನಾವು ಇವಾಗ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ತೆಗಿಬೇಕು. ಇವಾಗೆಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಸಬ್ಜೆಕ್ಟಲ್ಲಿ ಒಬ್ಬೊಬ್ಬರು ವೀಕ್ ಇರ್ತಾರಲ್ವಾ. ಎಸ್ಪೆಷಲಿ ಸೈನ್ಸಲ್ಲಿ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟಿಗೆ ಹೋಲಿಸಿದ್ರೆ ಸೈನ್ಸಲ್ಲಿ ತುಂಬ ಟಫ್ ಇರುತ್ತೆ. ಯಾಕಂದರೆ ಅಲ್ಲಿ ಈಸಿ ಆಗೋ ಪಾಸಿಂಗ್ ಮಾರ್ಕ್ಸು ಇರುತ್ತೆ, ನೀವು ಬೇಗ ಈಸಿ ಆಗುವಂತಹ ಮಾರ್ಕ್ಸು ಇರುತ್ತೆ. ಅದು ಚಿತ್ರಗಳಲ್ಲಿ ನೀವು ಯಾವ ಥರ ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ನೀವು ಓದಬೇಕು, ಯಾವ ಥರ ಓದಬೇಕು ಅಂದರೆ, ನೀವೆಲ್ಲರೂ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಿದ್ದೀರಾ? ಎಲ್ಲರೂ ನಿಜವಾಗ್ಲೂ ಎದ್ದೇಳ್ತೀರಾ? 5 ಗಂಟೆ. ಎಷ್ಟು ಜನ ಎದ್ದೇಳ್ತಿದ್ದೀರಾ? ಇವಾಗ ಮಿಡ್ ಟರ್ಮಲ್ಲಿ ಯಾರು ಎಷ್ಟು ಮಾರ್ಕ್ಸ್ ತೆಗೆದಿರೋದು? ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋ ಕೈ ಎತ್ತಿ. ಎಷ್ಟು? ಕಾವ್ಯ ನಿಂತ್ಕೊಂಡು ಹೇಳಮ್ಮ. 81 ಅಲ್ವಾ? ನೋಡಿ, ಇವಾಗ ಮಿದ್ದೂರಲ್ಲಿ ಎಷ್ಟು ತೆಗೆದಿದ್ದೀರಾ? ಬಾಯ್ಸಲ್ಲಿ ಯಾರಿಲ್ವಾ? ಹೇಳು ವಸೀಮ್ ಎಷ್ಟು ಅಂತ. ಹಾಂ, ಅವ್ರೊಬ್ಬರೇನ ತೆಗ್ದಿರೋದು? ಹಾಂ, ನಿಯಾಸ್ ಎಷ್ಟಪ್ಪ? 65. ನೋಡಿ, ಈ ಥರ ಸೈನ್ಸಲ್ಲಿ ನೀವು ಯಾವ್ದಾರ ಇವ್ರು ಯಾಕೆ ಇಷ್ಟು ಜಾಸ್ತಿ ಮಾರ್ಕ್ಸ್ ತೆಗ್ದವ್ರೆ, ನಿಮ್ಮ ಕೈ ಯಾಕೆ ಆಗಿಲ್ಲ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಇವಾಗ ಅವ್ರ ಕೈ ಮಾಡೋಕ್ಕಾಗಿದ್ದು ನಿಮ್ಮ ಕೈ ಯಾಕೆ ಮಾಡೋಕ್ಕಾಗಿಲ್ಲ? ಯಾಕಾಗಿಲ್ಲ? ಯಾಕಂದರೆ ಚೆನ್ನಾಗಿ ಓದಿಲ್ಲ ನೀವು. ಇವಾಗ ನಾನು ಹೇಳೋದೇನು ಅಂತಂದರೆ, ನೀವು ಎಲ್ಲ ಸಬ್ಜೆಕ್ಟಲ್ಲೂ ಹೇಗೆ ತೆಗಿತೀರೋ ಬಿಡ್ತೀರೋ ಅದು ಗೊತ್ತಿಲ್ಲ, ಆದರೆ ಸೈನ್ಸಲ್ಲಿ ಎಸ್ಪೆಷಲಿ ವಿಜ್ಞಾನದಲ್ಲಿ ನೀವು ಹೆಚ್ಚು ಮಾರ್ಕ್ಸನ್ನು ತೆಗಿಬೇಕಾಗುತ್ತೆ. ಇವಾಗ ನೀವು ಫಸ್ಟ್ ಪಿ ಯು ಹೋದಾಗ, ಸೆಕೆಂಡ್ ಪಿ ಯು ಹೋದಾಗ, ಇವಾಗ ಆರ್ಟ್ಸು ಕಾಮರ್ಸಲ್ಲಿ ಎಲ್ಲದಕ್ಕಿಂತ ಆಪರ್ಚುನಿಟೀಸ್ ಕಮ್ಮಿ ಇರುತ್ತೆ. ಹೇಳ್ಬೇಕು ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಆಪರ್ಚುನಿಟೀಸ್ ಇರೋದೇ ಸೈನ್ಸಿಗೆ. ಇವಾಗ ನೀವು ಸೈನ್ಸಲ್ಲಿ PCMB ಏನೇ ತಗೊಳ್ರಿ, ಅದರಲ್ಲಿ ಸೈನ್ಸ್ಗೆ ಇರೋ ವ್ಯಾಲ್ಯೂ ಅಲ್ಲಿ ಇದೆಯಲ್ಲ, ನಿಮ್ಮ ಕೆರಿಯರ್ ಬೋರ್ಡಲ್ಲಿ ಹಾಕಿದ್ದಾರೆ, ಅದರಲ್ಲಿ ಸೈನ್ಸ್ಗೆ ಆಪರ್ಚುನಿಟೀಸ್ ಜಾಸ್ತಿ ಇರೋದ್ರಿಂದ ನೀವು ಎಲ್ಲ ಸಬ್ಜೆಕ್ಟ್ಗೂ ಹೋಲಿಸಿದ್ರೆ ನೀವು ಸೈನ್ಸಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ. ಅವಾಗೆಲ್ಲ ಬೆಳ್ಳಂಗೆ ಎಷ್ಟು ಮಕ್ಕಳು ಅಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಅಂದಾಗ ನೀವು ಅದನ್ನು ಯೋಚನೆ ಮಾಡಬೇಕಾಯ್ತಾ. ಫಸ್ಟು ನೀವು ವಿಜ್ಞಾನದಲ್ಲಿ ಹೆಂಗೆ ಓದಬೇಕು ಅಂತಂದರೆ, ಫಸ್ಟು ನೀವು ಅಲಾರಾಮ್ ಎಷ್ಟು ಗಂಟೆಗೆ ಎದ್ದೇಳ್ತೀರ ಅನ್ನೋದನ್ನ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ. ನಾನು ಹೇಳೋದೇನು ಅಂತಂದರೆ, ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಸ್ಕೂಲಿನ ಒಂದು ಟೈಮ್ ಟೇಬಲ್ ಕೊಡ್ತಾರೆ, ಅದನ್ನು ಫಾಲೋ ಮಾಡೋದು ಕರೆಕ್ಟು. ನಿಮಗೆ ಇವಾಗ ಕೆಲವೊಂದು ಕೆಲಸಗಳಿರುತ್ತೆ, ಎಲ್ಲರ ಮನೆಯಲ್ಲೂ ಒಂದೇ ಥರ ಸಿಚುವೇಶನ್ ಇರಲ್ಲ. ಒಬ್ಬೊಬ್ಬರು ಕೆಲಸ ಮಾಡಿ ಅಡುಗೆ ಮಾಡಿ ಓದ್ಕೊಳ್ಳೋರು ಇರ್ತಾರೆ, ಮನೇಲಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಓದ್ಕೊಳ್ಳೋರು ಇರ್ತಾರೆ, ಆ ಥರನೂ ಇರ್ತಾರೆ. ಇವಾಗ ನೀವೇನು ಮಾಡಬೇಕು ಅಂದರೆ, ಅವ್ರು ಕೊಡೋ ಟೈಮ್ ಟೇಬಲ್ನ ತೊಗೊಳ್ಬೇಕು. ಫಸ್ಟ್ ನೀವೊಂದು ನಿಮಗೆ ಹೆಂಗೆ ಅನಿಸುತ್ತೆ, ನಿಮ್ಗೆ ಯಾವ್ಯಾವ ಥರ ಟೈಮಿಂಗ್ಸ್ ನಿಮಗೆ ಫ್ರೀ ಇರುತ್ತೆ. ಎಲ್ಲರೂ ಸಾಮಾಜಿಕ ಜಾಲತಾಣ ಯೂಸ್ ಮಾಡ್ತೀರಲ್ವಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವೆಲ್ಲ ಯೂಸ್ ಮಾಡ್ತೀರಲ್ವಾ? ಮಾಡ್ತೀರಾ? ಮಾಡಬಾರ್ದು. ಯಾಕಂದರೆ ಈ ಏಜಲ್ಲಿ ಆಗುತ್ತೆ, ಆ ಥರ ಆಗುತ್ತೆ, ಎಷ್ಟೊಂದು ಅಟ್ರಾಕ್ಟ್ಸು ನಿಮ್ಗೆ ಆಗುತ್ತೆ. ನೀವು ಅದನ್ನು ಕಂಟ್ರೋಲ್ ಮಾಡೋದು ನೀವು ಇವಾಗ ಅರ್ಥ ಆಗಲ್ಲ ನಿಮಗೆ. ಇದು ಆ ಏಜು ಅಲ್ಲ, ಆಯಿತಾ? ನಾನು ಆ ಏಜನ್ನ ದಾಟ್ಕೊಂಡು ಬಂದಿರೋಳೆ. ಇವಾಗ ನನಗೇನು ಅರ್ಥ ಆಗ್ತಿರೋದು ಅಂತಂದರೆ, ಆ ಥರ ಎಲ್ಲ ಮಾಡಿದ್ರಿಂದ ನಾನು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದಾಗಿತ್ತು. ನನಗೆ ಒಂದು ಸಣ್ಣ ಅಟ್ರಾಕ್ಷನಿಂದ ನಾನು ಇವತ್ತು ಕಡಿಮೆ ಮಾರ್ಕ್ಸ್ ತೆಗೆಯೋದಕ್ಕೆ ನನ್ನದ್ರಲ್ಲಿ ಒಂದು ಕೊರತೆ ಆಯಿತು ಅಂತ ನೀವು ಆ ಥರ ಮಾಡ್ಕೊಬಾರ್ದು. ಏನೇ ಒಂದು ಅಟ್ರಾಕ್ಷನ್ ಬರಲಿ, ಏನೇ ಆಗಲಿ, ನೀವು ಫಸ್ಟು ನಿಮ್ಮ ಗುರಿ ಏನಿದೆ ಅದನ್ನು ನೀವು ಫಸ್ಟ್ ಇದು ಮಾಡ್ಕೊಬೇಕಾಯ್ತಾ. ಇವಾಗ ಎಷ್ಟೋ ಜನ ಸೈನ್ಸಲ್ಲಿ ಇಷ್ಟಿಷ್ಟು ಕಡಿಮೆ ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ತೆಗಿದ್ದಾರೆ ನಿಮ್ಗಿಂತ ಅಂದಾಗ ನನ್ನಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತ ನೀವು ನೋಡ್ಕೊಬೇಕು, ಅರ್ಥ ಆಯ್ತಾ? ಆಮೇಲೆ ನೀವು ಎಲ್ಲಿ ಎಡುತ್ತಾ ಇದ್ದೀರಾ ಅನ್ನೋದನ್ನ ನೀವು ಚೆಕ್ ಮಾಡಿಕೊಂಡು ನೀವು ಓದೋದು ಹೆಂಗಿರಬೇಕು ಅಂದರೆ, ನೀವು ಸ್ಕೂಲಿಗೆ ಬರೋದೇ ಓದೋಕ್ಕೆ, ಬೇರೆ ಏನೂ ಬೇಕಾಗಿಲ್ಲ ನಮಗೆ. ಅವರಿಂದ ನಮ್ಗೆ ಏನೂ ಆಗಬೇಕಾಗಿಲ್ಲ, ಏನೇನೂ ಆಗಬೇಕಾಗಿಲ್ಲ. ಅದ್ರ ಬಗ್ಗೆ ಏನು ಟೆನ್ಷನೇ ಕಾಣಕ್ಕೆ ಹೋಗ್ಬೇಡ್ರಿ. ಅವ್ರು ಯಾರೋ ನಾವ್ಯಾರೋ ಅನ್ನೋ ಥರ ಇರಬೇಕು, ಆಯ್ತಾ? ಅದು ಫಸ್ಟು ಮೊದಲನೇ ಹೆಜ್ಜೆ. ಅದು ನೀವು ಕ್ಲಾಸಲ್ಲಿ ಬಂದಾಗ ನಿಮಗೆ ಕಾನ್ಸಂಟ್ರೇಟ್ ಇರಬೇಕು, ಯಾವುದೇ ಥರ ಅಟ್ರಾಕ್ಷನ್ ಇರಬಾರ್ದು. ಅದು ಮೊದಲನೇ ಹೆಜ್ಜೆ. ನೀವು ಓದೋದಕ್ಕೆ ಇರ್ತಿರೋಂಥ ಮೊದಲನೇ ಹೆಜ್ಜೆ ಅದು, ಕಾನ್ಸಂಟ್ರೇಟ್, ಆಯಿತಾ? ಅದಾದಮೇಲೆ ನೀವು ಅದನ್ನು ಮುಂದೆ ಮಾಡ್ಕೊತ ಹೋಗ್ಬೇಕು. ಹೆಂಗೆ ಅಂದರೆ, ಈಗ ಮನೇಲಿ ಹೋಗಿ 4 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ, ಆಯಿತಾ? ನಿಮ್ಗೆ ಅನಿಸುತ್ತೆ ಇವಾಗ ಫೋನ್ ನೋಡ್ಬೇಕು ನಾನು, ಅಥವಾ ಏನಾದರೂ ಬೇರೆ ಇದು ಮಾಡ್ತಿರ್ಬೇಕು, ಓದೋದು ತುಂಬ ಡೈಲಿ ಇವಾಗ ಒಂದು ಟೈಮ್ ಟೇಬಲ್ ಹಾಕೊಂಡಿದ್ದೀರಾ ಅಂತಂದರೆ ಅದನ್ನು ಫಾಲೋ ಮಾಡೋದು ಇಂಪಾರ್ಟೆಂಟು. ಟೈಮ್ ಟೇಬಲ್ ಬೇಕಾದ್ರೆ ಹಾಕೊತೀರಾ, ಒಂದಿನ ಮೈಂಡಲ್ಲಿ ಸೆಟ್ ಆಗುತ್ತೆ, ಇಲ್ಲ ಓದಬೇಕು ನಾನು, ಮಾಡಬೇಕು ಅಂತ ಒಂದು ಸೆಟ್ ಇರುತ್ತೆ, ಆಯಿತಾ? ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ತುಂಬ ಅಂದರೆ ಯಾರು ಅದನ್ನು ಫಾಲೋ ಮಾಡೋಕ್ಕಾಗಲ್ಲ, ಇವಾಗ ಎಷ್ಟಪ್ಪ ಮಾಡೋದು, ಬೋರ್ ಅನ್ಸೈತೆ, ಆಗಲ್ಲ, ಮಾಡೋಕ್ಕಾಗಲ್ಲ, ಆ ಥರ ಏನೇನೋ ಥಿಂಗ್ಸ್ ಬರುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನನ್ನ ಗುರಿ, ನೀವು ಪ್ರತಿ ಸಲ ಇವಾಗ ನೀವು ಕುತ್ಕೊಂತಿರಲ್ಲ ಜಾಗ, ಫಸ್ಟ್ ನೀವು ಓದೋ ಅಂತ ಪ್ಲೇಸ್ನ ಸೆಟ್ ಮಾಡ್ಕೊಬೇಕು. ಯಾವಾಗಂದ್ರೆ ಅವಾಗ ಓದೋದು, ಎಲ್ಲೆಲ್ಲೋ ಕುತ್ಕೊಂಡು ಓದೋದು, ಏನೋ ಮಿಸ್ಸು ಟೆನ್ಷನ್ ಕೊಡ್ತಾರೆ ಅಂತ ಓದೋದು, ಏನೋ ಮಿಸ್ಸಿಗೆ ಕೊಡಬೇಕಲ್ಲಪ್ಪ ಅಂತ ಓದೋದು, ಈ ಥರ ಪ್ರಾಜೆಕ್ಟ್ ಹೇಳೋರೆ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡೋದು, ಇನ್ನೇನು
ಡೇಟ್ ಹೇಳ್ಬಿಟ್ಟಾರೆ ತೆಗೆದು ಕೊಟ್ಬಿಡ್ಬೇಕು ಅವ್ರಿಗೆ ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು ಆಯ್ತಾ. ಇದನ್ನ ಮಾಡ್ತಿರೋದು ನಿಮ್ಗೋಸ್ಕರ, ನೀವೇನು ಅನ್ಕೊಂಡಿದ್ದೀರಾ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ತೆಗಿಕೋತಾರ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಮಾಡ್ತಿರೋದು ಆಯ್ತಾ. ಅದನ್ನ ನೀವೇನು ಮಾಡ್ಕೊಬೇಕು ಅಂದರೆ ಯಾವುದೇ ಪ್ರೆಷರ್ ಹಾಕೊಂಡು ನಾನು ಮಾಡಲೇಬೇಕು, ಒತ್ತಡದಲ್ಲಿ ಮಾಡಬೇಕು ಅನ್ನೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಪ್ರಾಜೆಕ್ಟ್ ಕೊಟ್ಟ ಅದನ್ನೇನು ಮಾಡ್ತಿದ್ದೀರಾ, ಯಾವುದೋ ನೆನಪಾಗಿ ಇಟ್ಕೊಂಡು ಏನೇನೋ ಜ್ಞಾನದಲ್ಲಿ ಬರೆಯೋದಲ್ಲ, ನೀವೇನು ಬರೀತಿದ್ದೀರಾ ಅದನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕಾಯ್ತಾ. ಅವ್ರು ಏನೇ ಟೀಚರ್ಸ್ ಏನೇ ವರ್ಕ್ ಕೊಟ್ಟರು ಅದನ್ನ ಯಾವ ಥರ ನೀವು ತೊಗೊಂಡು ಹೋಗ್ತೀರಾ, ಅದನ್ನ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಆಮೇಲೆ ಈ ಏಜಲ್ಲಿ ಇದೆಲ್ಲ ಹೇಳಿದ್ನಲ್ಲ ಅಟ್ರಾಕ್ಷನ್ ಅದೆಲ್ಲ ನೀವು ನೋಡ್ತಿದ್ರೆ ಎಲ್ಲರಿಗೂ ಕಾಣಿಸುತ್ತ ಥರ, ಬಟ್ ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು. ಆಮೇಲೆ ಇವಾಗ ಬೇಗ ಹೇಳಿದ್ನಲ್ಲ 4 ಗಂಟೆಗೆ ಎಲ್ಲರೂ ಎದ್ದು ನೀವು ಫಸ್ಟು ಸಬ್ಜೆಕ್ಟ್ ಯಾವ್ಯಾವ ಓದ್ಬೇಕು, ನೀವು ಫಸ್ಟು ಯಾವುದ್ರಲ್ಲಿ ನೀವು ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀರಲ್ಲ ಆ ಸಬ್ಜೆಕ್ಟ್ನ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಮಿಕ್ಕಿದೆಲ್ಲ ಆಗುತ್ತೆ. ನೀವು ಹೆಂಗೆ ಇವಾಗ ಸೈನ್ಸಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀರಾ ಅಲ್ವಾ, ಎಲ್ಲಿಗೆ ನಾನು ಮಿಸ್ ಮಾಡ್ತಿದ್ದೀನಿ ಅನ್ನೋದನ್ನ ಟೈಮ್ ಟೇಬಲ್ ಹಾಕೊಳ್ರಿ. ಯಾವ ಕ್ವಶನ್ ಯಾವ ಪಾಠ ನನಗೆ ಅರ್ಥ ಆಗ್ತಿಲ್ಲ, ಏನು ಅರ್ಥ ಆಗ್ತಿಲ್ಲ ಮಿಸ್ ಹತ್ರ ಹೋಗಿ ಕೇಳ್ರಿ ಆಯ್ತಾ. ಅವಾಗೇನಾದ್ರು ಡೌಟ್ಸ್ ಬಂದರೆ ಮಾಡಿದ ಪಾಠ ಅದಾದ್ಮೇಲೆ ನನಗೆ ಇದು ಗೊತ್ತಾಗ್ತಿಲ್ಲ ಮಿಸ್ ನೀವೇನು ಹಿಂಜೇರ್ಕೊಳೋದು ಅದೆಲ್ಲ ಮಾಡಬಾರ್ದು. ನಾವು ಅಷ್ಟೇ ಮಿಸ್ನ ತುಂಬ ಚೆನ್ನಾಗಿ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮಗೆ. ಇವತ್ತು ನಾವು ಸೈನ್ಸಲ್ಲಿ ಜಾಸ್ತಿ ಇದು ಅಷ್ಟು ಮಾರ್ಕ್ಸ್ ತೆಗೆದಿರೋದು ಅವ್ರು ಹೇಳ್ಕೊಟ್ಟಿದ್ರು ನಾನೇ. ಅವ್ರು ಎಷ್ಟು ಚೆನ್ನಾಗಿ ಈ ಥರ ಕ್ವಶನ್ಸ್ ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಅದನ್ನ ಯಾವುದು ಬಿಡಬಾರ್ದು ಆಯ್ತಾ. ಇಂಪಾರ್ಟೆಂಟ್ ಹೇಳಿದ್ಮೇಲೆ ಪದೇ 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 ರಿವೈಸ್ ಮಾಡ್ತಿರ್ಬೇಕು. ಒಂದು ಹಾಫ್ ಅನ್ ಅವರ್ ನೀವು ಕುತ್ಕೊಂಡು ಟಿವಿ ನೋಡೋಕೆ ಯೂಸ್ ಮಾಡ್ತೀರಲ್ಲ ಅದನ್ನ ಬುಕ್ ತೆಗೆದು ಹೋಗ್ಬೇಕು. ಅದು ಹೇಳೋಕ್ಕಷ್ಟೇ ಅನಿಸುತ್ತೆ, ಬಟ್ ಮಾಡುವಾಗ ನಿಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಹಿಂಗೆ ಅಂತ. ಬಟ್ ಆ ಥರ ಏನು ಇಂಟೆನ್ಷನ್ ಏನು ಇಟ್ಕೊಬಾರ್ದು. ಒಂದ್ಸತಿ ನೀವು ಓದಕ್ಕೆ ಕುತ್ಕೊಂಡ್ರಿ ಅಂತಂದರೆ ಬೇರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ನಿಮ್ಮ ಮೈಂಡಲ್ಲಿ ಏನೂ ಇರಬಾರ್ದು. ಏನು ಮಾಡಬೇಕಂದ್ರೆ ನೀವು ಸೈಲೆಂಟ್ ರೂಮಲ್ಲಿ ಇರಬೇಕು. ಒಂದು ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. 4 ಗಂಟೆಯಲ್ಲಿ ಮೈಂಡ್ ಪವರ್ ನಮಗೆ 100% ಇರುತ್ತೆ. 5 ಗಂಟೆ ಆಗ್ತಾ 80% ಬರ್ಬೋದು. 8 ಗಂಟೆಗೆ 20% ಇರುತ್ತೆ. ಬೆಳಗಿನ ಜಾವ ಆಗಲಿ ಯಾವಾಗಲೇ ಆಗಲಿ. ರಾತ್ರಿ ಒಬ್ಬೊಬ್ಬರಿಗೆ ರಾತ್ರಿ ಓದಿದ್ದು ನೆನಪಲ್ಲಿ ಉಳಿಯೋದು ಇರುತ್ತೆ. ಆ ಥರ IQ ಲೆವೆಲ್ ಇರುತ್ತೆ. ನಾನು ಹೇಳೋದೇನೆಂದರೆ 4 ಗಂಟೆಗೆ ಫುಲ್ ಬೆಟರು. 5 ಗಂಟೆ 4 ಗಂಟೆಯಲ್ಲಿ ನಿಮಗೆ ಓದೋಕ್ಕೆ ಒಳ್ಳೆ ಸಮಯ. ಯಾಕಂದರೆ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ನೀವು ಫಸ್ಟು ಬುಕ್ ತೆಗೆದು ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮೆಡಿಟೇಷನ್ ಮಾಡಬೇಕು. ಫಸ್ಟು ನೀವು ಓದಿದ ತಕ್ಷಣ ಬುಕ್ ತೆಗಿಯೋದಲ್ಲ. ಏನು ಮಾಡಬೇಕು, ಸುಮ್ಮನೆ ಏನೇನೋ ಯೋಚನೆ ಬರ್ತಾ ಇರುತ್ತೆ ನಿಮ್ಮ ತಲೆಯಲ್ಲಿ, ಅದು ನೋಡಬೇಕು ಇದು ನೋಡಬೇಕು. ಯಾವಾಗಲೂ ಫೋನಿಗೆ ನೀವು ಅಟ್ರಾಕ್ಟ್ ಆಗಿರೋದು ಜಾಸ್ತಿ. ಎಲ್ಲರೂ ಅಷ್ಟೇ ಈಗಿನ ಕಾಲದಲ್ಲಂತೂ ಅದು ತುಂಬ ಇದಾಗಿದೆ. ನನ್ನ ಫ್ರೆಂಡ್ಸೇ, ನಾನು ಕಾಲೇಜಲ್ಲಿ ಓದ್ತಿರೋರು ಅಷ್ಟೇ, ಅವರು ಅಷ್ಟೇ ಯಾವಾಗಲೂ ಫೋನ್ ಇಟ್ಕೊತಾ ಇರ್ತಾರೆ, ಯಾವಾಗಲೂ ಫೋನಲ್ಲೇ ಮುಳುಗಿರ್ತೀರ. ಅದನ್ನ ಫಸ್ಟು ಬಿಡಬೇಕು. ನಿಮ್ಮನ್ನ ಏನು ಅದು ಎಷ್ಟಿದೆ ಅದಷ್ಟು ನೋಡ್ಕೊಳ್ಬೇಕು. ಇವಾಗ ಮಿಸ್ ಏನಾದರೂ ನೋಟ್ಸ್ ಹಾಕಿದ್ರಾ, ಆ ನೋಟ್ಸನ್ನು ತೆಗಿಬೇಕು, ಬರ್ಕೊಳ್ಬೇಕು, ಎತ್ತಿಡ್ಬೇಕು. ಬೇರೆದೆಲ್ಲ ನೋಡೋದು ಅದನ್ನೇನು ಮಾಡ್ಕೋಬಾರ್ದು. ನಾನು ಯಾಕೆ ನಗ್ತಿದ್ಯಾ, ನಗ್ಬಾರ್ದು ಆ ಥರ ಆಯಿತಾ. ನಾನು ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ? ಆ ಥರ ನಗ್ಬಾರ್ದು ಆಯಿತಾ. ಏನಂದರೆ ಅವ್ರು ಏನು ಇವಾಗ ಒಂದು ವಾಟ್ಸಪ್ಪಲ್ಲಿ ಒಂದು ನೋಟ್ಸ್ ಬಂತು, ಏನೇ ಬರಲಿ ಅದನ್ನು ತಗೊಂಡು ಬರೀ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಆಯಿತಾ. ಅವ್ರು ಏನೇ ಕೊಟ್ಟರು ಬೇರೆದೆಲ್ಲ ಅದೇನು ಬೇಕಾಗಿಲ್ಲ ಆಯಿತಾ. ಇವಾಗ ನಿಮ್ಗೆ ಇವಾಗ ಏನೂ ಅರ್ಥ ಆಗಲ್ಲ. ಆಮೇಲೆ ಎಕ್ಸಾಮ್ ಬಂದಾಗ ನೀವು ಫಸ್ಟ್ PU ಹೋದಾಗ ಅವಾಗ ಓದಬೇಕಾಗಿತ್ತು ನಾನು. ಆಮೇಲೆ ಒಂದು ಇದರಲ್ಲಿ ಇರ್ತೀರ, ಇವಾಗೇನೋ ನಿಮಗೆ ಹುಡುಗಾಟ ಅದೆಲ್ಲ ಅನಿಸುತ್ತೆ. ಆಮೇಲೆ ತಿರ್ಗಾ ನೀವು ಕಡಿಮೆ ಮಾರ್ಕ್ಸ್ ಬಂದಾಗ ನಿಮಗೆ ಗೊತ್ತಾಗೋದು ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಹಾಗಾಗಿ ನೀವು ಏನೇ ಒಂದು ಈಗ ಯಾವ ಥರ ಸಿಚುವೇಶನ್ ಇರುತ್ತೆ ಅಂತ ಗೊತ್ತಾಗಲ್ಲ ನಮಗೆ. ಮಿಸ್ ಎಲ್ಲ ಎಷ್ಟು ಹೇಳೋರು ವೆಬ್ ಕಾಸ್ಟಿಂಗ್ ಇರುತ್ತೆ, ಚೆನ್ನಾಗಿ ಓದ್ರಿ ಮಾಡಿರಿ ಅಂತ. ನಾವು ಫಸ್ಟಿಗೆ ತುಂಬ ಕೇರ್ಲೆಸ್ ಮಾಡಿದ್ರು ಬಾಯ್ಸು. ನಾವು ಯಾರೇ ಆಗಲಿ ಎಲ್ಲರೂ ಅಷ್ಟೇ ತುಂಬ ಕೇರ್ಲೆಸ್ ಮಾಡಿ ಆಮೇಲೆ ಅಲ್ಲಿ ವೆಬ್ ಕಾಸ್ಟಿಂಗ್ ಆದಾಗಲೇ ಗೊತ್ತಾಗಿತ್ತು ಈ ಥರ ಎಲ್ಲ ಆಯಿತು ಅಂತ. ನನ್ನ ಪೆನ್ನು ಕೆಳಗಡೆ ಬಿದ್ರೂ ನಾನು ಮುಟ್ಟೋಕ್ಕೂ ಬಿಡಲಿಲ್ಲ. ಅವರೇ ಆ ಥರ ಪೆನ್ ಎತ್ಕೊಟ್ರು ನನಗೆ. ಆ ಥರ ಸೀರಿಯಸ್ ಇರುತ್ತೆ. ನೀವು ಯಾವುದು ಇವಾಗ ನಮ್ಮ ಓದ್ ಬ್ಯಾಚಲ್ಲಿ ನಮ್ಮ ಕ್ಲಾಸಲ್ಲೇ ಏನು ಅನ್ಕೊಂಡಿದ್ರಲ್ಲ, ಅಯ್ಯೋ ಮಿಸ್ ಹೇಳ್ತಾರೆ ಬಿಡು, ಕಾಪಿ ಮಾಡಿಸ್ತಾರೆ ಹಂಗೆ ಹಿಂಗೆ ಅಂತ ಬಾಯ್ಸಲ್ಲೇ ಹೇಳ್ಕೊಂಡು ಹೋಗಿದ್ರು. ನಮ್ಮ ಇದರಲ್ಲೇ ಬಾಯ್ಸಲ್ಲಿ 3 ಜನ ನನ್ನ ರೂಮಲ್ಲೇ ಹಾಕಿದ್ರು. ಅವತ್ತು ಅವ್ರ ಸಿಚುವೇಶನ್ ನೋಡಬೇಕಿತ್ತು ನೀವು. ಇವಾಗ ನೀವು ಎಫರ್ಟ್ಸ್ ಹಾಕಲಿಲ್ಲ ಅಂತಂದರೆ ಮುಂದೆ ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ. ಒಂದು ನೀವೇನಂದರೆ ಎಲ್ಲರೂ ಪಾಠ ಆಗ್ತಿದ್ದಂಗೆ ರಿವೈಸ್ ಮಾಡ್ಬಿಡ್ಬೇಕು. ಇದೊಂದು ಮಿಸ್ ಮಾಡ್ತಿರೋದು ಇಲ್ಲೇ ನೀವು ಎಡುತ್ತಿರೋದು ಏನೇ ಒಂದಾಗಲಿ. ಇವಾಗ ಮಿಸ್ಸು ಒಂದು ಪಾಠ ಮಾಡ್ತಿದ್ದಾರಾ, ಅದು ನೋಡಿದ ತಕ್ಷಣ ಮನೇಲಿ ರಿವೈಸ್ ಮಾಡ್ಬಿಡ್ಬೇಕು. ಏನು ಮಾಡಿದ್ರು, ಏನು ಹೇಳಿದ್ರು, ಅವ್ರು ಹೇಳೋ ಕ್ವಶನ್ಸ್ ಪದೇ ಪದೇ. ಇವಾಗ ಒಂದು ನೋಟ್ಸ್ ಬರ್ಸ್ತಾರೆ, ಮಿಸ್ ಎಷ್ಟು ಚೆನ್ನಾಗಿ ಬರ್ಸ್ತಾರೆ. ಯಾವ ಶಾಲೆಯಲ್ಲೂ ಆ ಥರ ಬರ್ಸಿರೋದು ನಾನು ನೋಡೇ ಇಲ್ಲ. ನೋಟ್ಸ್ನ ನಿಮಗೆ ಫಸ್ಟ್ ಟೈಮ್ ಈ ಥರ ಹೇಳ್ತಿರೋದವರು. ಎಷ್ಟೋ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಅವರೇ ನೋಟ್ಸ್ ಬರ್ಕೊಡ್ರಿ, ನೀವೇ ಬರ್ಕೊಡ್ರಿ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಕಾಲೇಜ್ ಹೋಗಿರೋರೆಲ್ಲ ಹೇಳ್ತಾರೆ ಅವ್ರಿಗೆ ನನ್ನಲ್ಲಿ ನಮ್ಮ ಕಾಲೇಜ್ ಫ್ರೆಂಡ್ಸಲ್ಲಿ ನಂದೇ ಹೈಯೆಸ್ಟ್ ಮಾರ್ಕ್ಸ್ ಸೈನ್ಸಲ್ಲಿ ಅವಾಗ ಸೈನ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಆಗಿರೋದ್ರಿಂದ ನಾನು ಕೇಳಿದೆ ಅವ್ರಿಗೆ ಯಾಕೆ ಇಷ್ಟು ಕಡಿಮೆ ಬಂತು ಅಂತ. ಅವ್ರು ಹೇಳೋರು ಇಲ್ಲ ನಮ್ಮ ಮಿಸ್ ಚೆನ್ನಾಗೇ ಪಾಠ ಮಾಡ್ತಿದ್ರು, ನೋಟ್ಸ್ ಬರ್ಕೊಳೋದ್ರಲ್ಲಿ ನಾವು ಬೆಳೆದ್ರಿ ಅಂತ. ಅವಾಗ ನನಗೆ ನಮ್ಮ ಮಿಸ್ ಜ್ಞಾಪನ ಬಂದರು. ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ನೋಟ್ಸ್ ಇವಾಗ ನಿಮ್ಗೆ ಹೇಳ್ತಾರೆ ತಾನೆ, ಕ್ವಶನ್ ಇಲ್ಲೇ ಬರ್ಸ್ತಾರೆ ತಾನೆ ನೋಟ್ಸು. ಮತ್ತು ಅಷ್ಟು
ಫೆಸಿಲಿಟಿ ಇರುವಾಗ ನೀವು ಯಾಕೆ ಓದಲ್ಲ? ನೋಡು ಕಡಿಮೆ ಈಗಲೇ ನೋಡು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀರಾ, ಇಲ್ಲ ಅಂತಲ್ಲ, ಬಟ್ ಎಲ್ಲರೂ ತೆಗಿಬೇಕು. ಎಲ್ಲರೂ ಅವ್ರು 4-5 ಜನ ಅವ್ರು ಬರೋದಲ್ಲ. ನೀವು ಯೋಚನೆ ಮಾಡಬೇಕು ಫಸ್ಟ್. ಅವ್ರ ಕೈಲಾಗಿದ್ದು ನಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಅದು ಯೋಚನೆ ಮಾಡ್ಬೋದಲ್ವಾ? ಅವ್ರ ಕೈಲಿ ಆಗ್ತೈತೆ. ಇವಾಗ ಸಿಂಧು ತಗೊಳ್ಳು, ಕಾವ್ಯ ತಗೊಳ್ಳು, ನಂಗೆ ಯಾಕೆ ಆಗ್ತಿಲ್ಲ? ಅವ್ರೇನು ಸ್ಪೆಷಲ್? ಅವ್ರೇನು ಸ್ಪೆಷಲ್ ಆಗಿ ಮಾಡಿದ್ದಾರೆ? ಮಿಸ್ ಏನಾದ್ರು ಮನೆಗೆ ಹೋಗಿ ಪಾಠ ಮಾಡ್ತಾರೋ ಅವ್ರಿಗೆ? ಏನಿಲ್ಲ ಅಲ್ವಾ? ಅದಕ್ಕೆ ಅವ್ರು ನಿಮಗೆ ಮಾಡೋದೇ ಅವ್ರಿಗೂ ಮಾಡೋದು. ಹಂಗಾಗಿ ಅವ್ರು ಏನು ಮಾಡ್ತಾರೆ ಇವಾಗ ಅವ್ರನ್ನ ನೀವು ಕೇಳಬೇಕು, ಯಾವ ಥರ ಓದ್ತೀರಾ, ಅವ್ರು ಏನು ಥರ ಬಿಡ್ತಾರೋ ಅದು ಗೊತ್ತಿಲ್ಲ. ಒಟ್ಟಿಗೆ ನಿಮ್ದು ಏನಂತಂದರೆ ನೀವು ಫಸ್ಟು ಪಾಠ ಮಾಡ್ತಾರ ಮಿಸ್ಸು, ಅದನ್ನ ಹೋಗಿದ ತಕ್ಷಣ ಮನೇಲಿ ರಿವೈಸ್ ಮಾಡ್ಬೋದು. ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಇದು ಅಂತ ಅಲ್ಲ, ಎಂಥದೇ ಸಬ್ಜೆಕ್ಟ್ ಆಗಿರಲಿ, ನೀವೆಲ್ಲನೂ ಅಷ್ಟೇ ಪಾಠ ಮಾಡಿದ ತಕ್ಷಣ ಹೋಗಿ ಓದೋದು ಕಲಿಬೇಕು, ಆಯಿತಾ? ಅವಾಗ ನೀವು ಓದಾದ್ಮೇಲೆ ಏನಾಗುತ್ತೆ ನಿಮಗೆ ಮೈಂಡಲ್ಲಿ ನೀವು ಪದೇ ಓದುವಾಗ ಯಾವುದೇ ಒಂದು ವಿಷಯ ಆಗಲಿ, ಅದು 4 ಗಂಟೆಯಲ್ಲಿ ತುಂಬ ಅಂದರೆ ತುಂಬ IQ ಲೆವೆಲ್ ಜಾಸ್ತಿ ಇರುತ್ತೆ ನಿಮ್ಮದು. ಅಂದರೆ ನೀವು ಯಾವುದೇ ಥರ ಇದರಲ್ಲಿ ಇರಲಿ, IQ ಲೆವೆಲ್ ಕಡಿಮೆ ಇರಲಿ ಜಾಸ್ತಿ ಇರಲಿ, ಒಟ್ಟಿನಲ್ಲಿ 4 ಗಂಟೆಗೆ ನೀವಿದ್ರೆ ನಿಜವಾಗ್ಲೂ ನಾನು ಮುಂಚೆ ಫಸ್ಟ್ ಡೇಯಿಂದನೂ ಅಷ್ಟೊಂದೇನು ಎಫರ್ಟ್ಸ್ ಹಾಕಿರಲಿಲ್ಲ. ಎಲ್ಲ ಓದ್ಕೊಂಡು ಬರ್ತಾ ಇದ್ವಿ, ಎಲ್ಲ ಒಂದೊಂದ್ಸಲಿ ರಿವೈಸ್ ಮಾಡ್ತಿದ್ವಿ. ಆಮೇಲೆ ತಿರ್ಗ ನಾನು 4 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದು ಅಂದರೆ ಓದೋಕ್ಕೆ. ಇಲ್ಲ ಈ ಥರ ಆದರೆ ಆಗಲ್ಲ, ಏನು ಮಾಡಬೇಕು, ಈ ಸಬ್ಜೆಕ್ಟು ಇವಾಗೆಲ್ಲ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಹಿಂದೆ ಇರೋ ಸಬ್ಜೆಕ್ಟ್ ಅಷ್ಟೊಂದು ಕಷ್ಟನೂ ಇಲ್ಲ, ಈಸಿನೂ ಇಲ್ಲ ಇತ್ತು. ಅದು ನೀವು ಯಾವ ಥರ ಓದಬೇಕು ಅಂತಂದರೆ ಇವಾಗ ಹೇಳಿದ್ನಲ್ಲ ಆ ಥರ ಒಂದು 4 ಮಂತ್ಸ್ ಜೊತೆಗೆ ನಾನು ರಿವೈಸ್ ಮಾಡ್ಕೊಂಡಿದ್ದು. ಯಾವ ಥರ ಅಂದರೆ ಒಂದು ಟೈಮ್ ಟೇಬಲ್ ಹಾಕೊತಿದ್ದೆ. ಇವಾಗ ನೀವು ಹೋಗ್ತೀರಲ್ವ, ಸಂಜೆ ಎಷ್ಟು ಗಂಟೆಗೆ ಬಿಡೋದು ಮನೆಗೆ? 4:30 5 ಗಂಟೆ ಅಲ್ವಾ? 5 ಗಂಟೆಯಿಂದ ಓದಾದ್ಮೇಲೆ ನೀವೇ ಇವಾಗ 5 ಗಂಟೆಯಿಂದ ಏನೇನು ಮಾಡ್ತೀರಾ? 5 ಗಂಟೆಯಿಂದ 6 ಗಂಟೆಗೆ ನಿಮ್ದು ಏನೇನಿರುತ್ತೆ ಕೆಲಸಗಳು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡಿ. 5 ಗಂಟೆಯಿಂದ 6 ಗಂಟೆ ಆಯಿತಾ? 5 ಗಂಟೆಯಿಂದ 6 ಗಂಟೆ ನಿಮ್ಮ ಮನೇಲಿ ಏನಾದರೂ ಕೆಲಸ ಇರ್ತಾರಾ, ಅಥವಾ ನಿಮ್ದೇನಾದರೂ ಕೆಲಸ ಇರುತ್ತಾ? 6 ಗಂಟೆ ಅಲ್ಲಿ ಇಲ್ಲಿ ಹೋಗೋದು, ಆಮೇಲೆ ಅಪ್ಪ ಅಮ್ಮ ಎಲ್ಲೋ ಹೋಗು ಅಂತ, ಇಲ್ಲ ನಾನು ಹೋಗಲ್ಲ ಅಂತ ಅವ್ರಿಗೂ ಆ ಥರ ಮಾಡಬೇಡ. 5 ಗಂಟೆಯಿಂದ 6 ಗಂಟೆವರೆಗೂ ನಿಮ್ದು ಏನೇ ಕೆಲಸ ಇದ್ರು ಎಲ್ಲ ಮುಗಿಸ್ಕೊಂಡ್ಬಿಡಿ, ಆಯಿತಾ? 5 ಗಂಟೆಯಿಂದ